now new to details. At the press meet organized at the Mangalore Press Club, the Dakshina Kannada unit of the Ahimsa Jana Chaluvali has expressed its welcoming of the decision taken by the Karnataka government in restoring the Anti-Cow Slaughter Act 1964 and also its decision to abolish the amendment proposed by the BJP government earlier. Speaking to media people, Mr. B.A. Mohammed, Vice President of Dakshina Kannada Ayinda, briefed the media persons that the government should see that and also give priority in maintaining law and order by giving importance to social harmony in Karnataka state. He further said that the Anti-Cow Slaughter Act allows with official consent only if the cattle are above 15 years old and are injured for that matter. ಈ ಹಿಂದಿನ ಸರ್ಕಾರದ 2010 ಮತ್ತು 12ನೇ ಇಸವಿಯ ಗೋಹತ್ಯೆ ನಿಷೇಧ ತಿದ್ದುಪಡಿ ವಿಧೇಯಕಗಳನ್ನು ಹಿಂತೆಗೆದುಕೊಂಡಿದೆ ಮತ್ತು 44ರ ಕಾನೂನನ್ನು ಜಾರಿಗೆ ತರುವಂತೆ ಆದೇಶಿಸಿದೆ. ಇದನ್ನು ಢಾಕಾ ಜಿಲ್ಲೆಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದೆ. ಆದರೆ ಈ ಮಧ್ಯೆ ಕೆಲವು ರಾಜಕೀಯ ಪಕ್ಷಗಳು ಭಿನ್ನ ಅಭಿಪ್ರಾಯ ಹೊಂದಿ ಸಾಮಾಜಿಕ ಅಶಾಂತಿ ಉಂಟಾಗುವ ಎಲ್ಲ ವ್ಯವಸ್ಥೆ ಕಂಡು ಬರ್ತಾ ಇದೆ. ಆದ್ದರಿಂದ ಸಮಾಜದಲ್ಲಿ ಶಾಂತಿ ಉಂಟಾಗುವ ಹಿನ್ನೆಲೆಯಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಆಯೋಜಿಸುತ್ತೇವೆ. ತಮಗೆಲ್ಲ ಗೊತ್ತಿರುವ ಹಾಗೆ ಈ ಗೋಹತ್ಯೆ ನಿಷೇಧ ಕಾನೂನು ಸಂವಿಧಾನದ ವಿಧಿ 48ರ ಪ್ರಕಾರ ಬರುವುದು. ಅದು ನಿರ್ದೇಶಕ ತತ್ವಗಳಾಗಿದೆ. ಮೂಲಭೂತ ಹಕ್ಕು ಕೂಡ ಆಗಿಲ್ಲ. ಮೂಲಭೂತ ತತ್ವಗಳನ್ನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಯಥಾವತ್ತಾಗಿ ತರಬೇಕು, ಜಾರಿಗೆ ತರಬೇಕು. ಅದು ನಿರ್ದೇಶಕ ತತ್ವಗಳನ್ನ ಆಗಾಗ ಸಮಾಜದ ಹಿತದೃಷ್ಟಿಯಿಂದ ಅದನ್ನು ಜಾರಿಗೆ ತರಬೇಕು. ಸುಪ್ರೀಂ ಕೋರ್ಟಿನ ತೀರ್ಮಾನಗಳು ಕೂಡ ಅದಕ್ಕೆ ಪೂರಕವಾಗಿ ಅದನ್ನು ಸರ್ಕಾರ ಜಾರಿಗೆ ತರಬೇಕು. ತಮಗೆಲ್ಲ ತಿಳಿದ ಹಾಗೆ ಈ ಆರ್ಟಿಕಲ್ 48 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೃಷಿ ಮತ್ತು ಹೈನುಗಾರಿಕೆಯ ಅಭಿವೃದ್ಧಿ ದೃಷ್ಟಿಯಿಂದ ಜಾನುವಾರುಗಳ ಸಂರಕ್ಷಣೆ ಹೇಗೆ ಎಂಬ ಬಗ್ಗೆ ಮಾತ್ರ ನಿರ್ದೇಶನ ನೀಡುತ್ತದೆ. ಅದನ್ನು ಜಾರಿಗೆ ತರಬೇಕು ಅಂತೇಳಿ ಅದನ್ನು ಬಿಟ್ಟು ನಾವು ಕಾನೂನು ಮಾಡುವಾಗ ಗೋಹತ್ಯೆ ನಿಷೇಧ, ಜಾನುವಾರು ನಿಷೇಧ ಅಂತ ಹೇಳಿ ಜನರ ಮಧ್ಯೆ ಒಡಕುಂಟಾಗುವಂತೆ ಮಾಡ್ತಾ ಇದ್ದೇವೆ. ಇದನ್ನು ಈ ಹಿಂದೆ 1759 ಸುಪ್ರೀಂ ಕೋರ್ಟ್ 629 ಮೊಹಮ್ಮದ್ ಹನೀಫ್ ಕುರೈಶಿಗೆ, ಹಾಗೆ 1769 ಸುಪ್ರೀಂ ಕೋರ್ಟ್ 448 ಅಬ್ದುಲ್ ಹನೀಫ್ ಕುರೈಶಿ ಮತ್ತಿತರ ಮತ್ತು ಕೇತಂ ಗ್ಯಾಸ್, ಈ ಎರಡು ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟಿಗೆ ಮಾಡಿದಂತ ಹೇಳಿದ್ರೆ ಗೋವುಗಳನ್ನು ವಧೆ ಮಾಡಬಾರದೆಂಬ ಒಂದು ಧಾರ್ಮಿಕ ಅದು ಕೂಡ ಅಲ್ಲ, ಎಕ್ಸ್ಟ್ರೀಮ್ ಅಲ್ಲ. ಇನ್ನು ಅವರನ್ನು ವಧೆ ಮಾಡಿಯೇ ಸಿದ್ಧ ಎಂಬ ಅಭಿಪ್ರಾಯ ಅದು ಕೂಡ ಸರಿಯಲ್ಲ. ಸಾಮಾನ್ಯವಾಗಿ ಕೇಂದ್ರ ಸರ್ಕಾರ ಆಗಿನ ಕೇಂದ್ರ ಕೃಷಿ ಇಲಾಖೆ ನೇಮಿಸಿದ ಒಂದು ಕಮಿಟಿ ಏನು ರಿಪೋರ್ಟ್ ಕೊಟ್ಟಿತ್ತು ಎಲ್ಲ ಅಭ್ಯರ್ಥಿ, ಸಾಧಾರಣ 4 ರಿಂದ 8 ವರ್ಷಗಳ ಅವಧಿಯಲ್ಲಿ ಮಾತ್ರ ಜಾನುವಾರು ಗಟ್ಟಿಮುಟ್ಟ ಆಗುತ್ತದೆ, ಉಪಯುಕ್ತವಾಗುತ್ತದೆ. ಮತ್ತೆ Mr. Vasudev Bolur, Mr. Yusuf, Mr. Purushottam, Mr. Shintala, Dayakar, Mr. Naveen Kumar and others were present at the press meet. As a part of the nationwide protest against the arrest of VHP leaders Ashok Singhal and Praveen Bhai Togadia in Ayodhya, the activists of the VHP and Bajrang Dal held a peaceful protest at the Gandhi Park opposite the town hall on Monday. As a part of the nationwide protest against the arrest of VHP leaders Ashok Singhal and Praveen Bhai Togadia in Ayodhya, the activists of VJP and Bajrang Dal held a peaceful protest at the Gandhi Park opposite town hall on Monday. Prayers, bhajans and slogans were a part of the 2-hour-long protest that was organized to support the cause of construction of Ram Mandir at Ayodhya. PHP President Mr. M. V. Puranik addressed the protesters. ಅನಿವಾರ್ಯವಾಗಿ ಮಹಾತ್ಮ ಗಾಂಧೀಜಿಯವರ
ವಿಗ್ರಹದ ಪದತಳದಲ್ಲಿ ಧರಣಿ ಸತ್ಯಾಗ್ರಹವನ್ನು ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಮತ್ತು ಇನ್ನಿತರ ಹಿಂದೂ ಸಂಘಟನೆಗಳು ಸೇರಿ ನಡೆಸುವಂತಹ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ನಮಗೆಲ್ಲ ಗೊತ್ತಿದೆ, ಕಳೆದ 2 ದಿನಗಳಿಂದ ಅಯೋಧ್ಯೆಯ ಶ್ರೀರಾಮ ಮಂದಿರದ ಪ್ರದಕ್ಷಿಣಾಕಾರವಾಗಿ ಬರತಕ್ಕಂತಹ ಈ ಒಂದು 84 ಕೋಶಿ ಅನ್ನತಕ್ಕಂತಹ ಈ ಪರಿಕ್ರಮದ ವ್ಯವಸ್ಥೆಯನ್ನು ವಿಶ್ವ ಹಿಂದೂ ಪರಿಷತ್ತು ಈಗಾಗಲೇ ಮಾಡಿದೆ. ವರ್ಷಂಪ್ರತಿ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ರಾಮ ಜನ್ಮಭೂಮಿಯಲ್ಲಿ ರಾಮ ಲಾಲನ ಸುತ್ತಲೂ ಬರತಕ್ಕಂತಹ ಈ ಒಂದು ಯಾತ್ರೆ ಏನಿದೆ, ಇದು ಈ ವರ್ಷ ಕೂಡ ವ್ಯವಸ್ಥಿತವಾಗಿ ಸಂಯೋಜನೆಗೊಂಡಿತ್ತು. ಆದರೆ ಉತ್ತರ ಪ್ರದೇಶ ಸರ್ಕಾರ ಕೇವಲ ಯಾವುದೋ ಒಂದು ದುರುದ್ದೇಶವನ್ನು ಇಟ್ಟುಕೊಂಡು ಈ ಪರಿಕ್ರಮಕ್ಕೆ ಅಡ್ಡಿ ಆತಂಕಗಳನ್ನು ತಂದೊಡ್ಡಿದ್ದು ಮಾತ್ರ ಅಲ್ಲದೆ ಅಲ್ಲಿ ಹೋಗಲಿಕ್ಕೆ ನಿರ್ಬಂಧವನ್ನ ಹಾಕಿದೆ. ಈ ದೇಶದಲ್ಲಿ ಬಾಕಿ ಎಲ್ಲ ಜನಗಳಿಗೂ ಕೂಡ ಧಾರ್ಮಿಕ ಸ್ವಾತಂತ್ರ್ಯ ಇದ್ರೂ ಕೂಡ ಬಹುಸಂಖ್ಯಾತ ಹಿಂದೂಗಳಿಗೆ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯ ಆಗಾಗ ಆತಂಕ ಒಳಗಾಗುವಂತಹದ್ದು ನಾವು ನೋಡಿದ್ದೇವೆ. ಈ ರೀತಿಯ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಭಂಗ ತರುವಂತಹ ಈ ಕೆಲಸವನ್ನ ಉತ್ತರ ಪ್ರದೇಶ ಸರ್ಕಾರ ಯಾವುದೋ ಒಂದು ದುರುದ್ದೇಶದಿಂದ ಮಾಡ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ನಾವು ಕಾಣುವಂತಹದ್ದು, ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆದರೆ ಅದು ಒಂದು ವರ್ಗಕ್ಕೆ ನೋವಾಗ್ತದೆ ಎನ್ನತಕ್ಕಂಥ ಭಾವನೆಯಿಂದ ಅವರನ್ನು ತುಷ್ಟೀಕರಣಗೊಳಿಸಬೇಕು, ಸಂತೋಷಪಡಿಸಬೇಕು ಎನ್ನುವಂಥ ಏಕಮೇವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಪರೋಕ್ಷವಾಗಿ, ಉತ್ತರ ಪ್ರದೇಶ ಪ್ರತ್ಯಕ್ಷವಾಗಿ ಇದಕ್ಕೆ ಒಂದು ಯೋಜನೆಯನ್ನು ಮಾಡಿದೆ. 8,000 ಪೊಲೀಸ್ ದಳವನ್ನ ಅಲ್ಲಿ ನಿಯೋಜಿಸುವ ಮೂಲಕ ಒಬ್ಬ ವ್ಯಕ್ತಿಯೂ ಕೂಡ ಅಯೋಧ್ಯೆಯ ಶ್ರೀರಾಮಂದಿರದ ಪ್ರದಕ್ಷಿಣೆ ಬರಬಾರದು, ಈ ರೀತಿಯ ಒಂದು ಪರಿಕೋಶಿ ಯಾತ್ರೆಯನ್ನು ಮಾಡಬಾರದು ಎನ್ನುವಂತಹ ಸಂಚನ್ನು ಮಾಡಿದೆ. ನಮಗೆಲ್ಲರಿಗೂ ಗೊತ್ತಿದೆ, ಅಯೋಧ್ಯೆಯ ಈ ರಾಮ ಜನ್ಮಭೂಮಿ ಇದು ರಾಮನಿಗೆ ಸೇರಿದ್ದು, ಅಲ್ಲಿಯೇ ರಾಮ ಹುಟ್ಟಿದ್ದು ಎನ್ನುವುದನ್ನ ಲಕ್ನೋ ನ್ಯಾಯಾಲಯ, ಇದನ್ನು ಉತ್ತರ ಪ್ರದೇಶದ ಉಚ್ಚ ನ್ಯಾಯಾಲಯ ಇದನ್ನ ತೀರ್ಪು ಕೊಟ್ಟಿದೆ. ಅದರಂತೆ ನಮ್ಮೆಲ್ಲರ ಒಂದು ಒತ್ತಾಸೆ ಏನು ಅಂತಂದ್ರೆ, ಕೇಂದ್ರ ಸರ್ಕಾರ ಅದಕ್ಕೆ ಬೇಕಾದಂತಹ ಶಾಸನವನ್ನು ತಂದು ಈಗಾಗಲೇ ನಿರ್ಮಾಣದ ಕೊನೆಯ ಹಂತವನ್ನು ಮುಟ್ಟಿದಂತಹ ರಾಮ ಮಂದಿರದ ಈ ಒಂದು ಕೆಲಸವನ್ನ ಸರ್ಕಾರ ಕೈಗೆತ್ತಿಕೊಳ್ಳಬೇಕು. ಹಿಂದೂಗಳಿಗೆ ಉಳಿದ ಜನರಂತೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಒದಗಿಸಿಕೊಡಬೇಕು, ಅವರ ಭಾವನೆಗಳಿಗೆ ತೊಂದರೆ ಮಾಡಬಾರದು ಎನ್ನುತ್ತ ವಿನಂತಿಯನ್ನು ಮಾಡಿದಾಗ್ಯೂ ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವುದು ಸರಿಯಲ್ಲ. ಏನೇ ಕಾರಣಕ್ಕೂ ಕೂಡ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಹಿರಿಯರು ವಯೋವೃದ್ಧರಾದಂತಹ ಅಶೋಕ ಸಿಂಗಲ್ರಂತಹ 87 ವರ್ಷದ ವೃದ್ಧರನ್ನು ಬಂಧಿಸುವಂತಹ ಒಂದು ಪ್ರಕ್ರಿಯೆಗೆ ಉತ್ತರ ಪ್ರದೇಶ ಸರ್ಕಾರ ಮುಂದಾದ್ದು ಅದು ಶೋಚನೀಯ ಸಂಗತಿ. Leaders Mr. Sharan Pampel, Krishnamurthy, Mohan Tulujiram, Gopal Kuttar and others were present at the protest. Hi, this is John Abraham and you're watching Coastal Times. ಇವ್ರ ಹೆಸರು ಪುಟ್ಟುಸ್ವಾಮಿ. ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟುಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. Welcome to an amazing experience in taste and luxury. Amazon Fine Dine, the family restaurant with the all-time favorite multi-cuisine menu. Relaxing ambience, lips-smacking taste, best variety of preparations and service with a smile. Free home delivery within 3 kilometers. Amazon Fine Dine, multi-cuisine restaurant, 3rd floor, Empire Mall, MG Road, Mangalore. The Ocean Pearl presents Kashmiri Food Festival from 17 to 26 May, 11:30 AM to 3:30 PM and 7 PM to 11:30 PM. Experience the mouth-watering taste of an authentic Kashmiri dawat, a sumptuous array of milk kanti sheikh kebabs, Kashmiri Rogan Josh, Kurkur Roti, Waza Kokur Biryani, Rabri Nawab and many more. To relish the divine flavor from the kitchen of heaven. At Koral Multi-Cuisine Fine Dine Restaurant,
Visit the Ocean Pearl, Nobar Circle, Kadyalbai, Mahila. For enquiry call 0824-2413-800. The Ocean Pearl. Welcome to hospitality. ಕೆಲವೊಮ್ಮೆ ನನಗೆ ನಾನೇ ಕೇಳ್ಕೊಳ್ತೇನೆ, ನನ್ನ ಜೀವನದಲ್ಲಿನ ಅಮೋಘ ಕ್ಷಣ ಯಾವುದು? ಅವಳು ನನ್ನ ಜೀವನದಲ್ಲಿ ಪ್ರವೇಶಿಸಿದ ದಿನವೇ. ನಾನು ಅವಳೊಂದಿಗೆ ಮಾತನಾಡಿದ ಆ ಕ್ಷಣಗಳೇ? ಅಲ್ಲ, ನನ್ನ ಜೀವನದ ಅಮೋಘ ಕ್ಷಣವೆಂದರೆ ಅವಳು ಹೌದು ಎಂದು ಹೇಳಿದಾಗ. ನಿಮ್ಮ ಜೀವನದಲ್ಲಿನ ಬಿಗ್ ಮೂಮೆಂಟ್ಗಳಿಗಾಗಿ ಜೋ ಸಾಲುಗಾರ್, ಇದು ಬಂಗಾರದ ಬಂಧ. Sridevi Institute of Technology, Department of Master of Computer Applications, will be organizing a technical exhibition on evaluation of technology and cybersecurity from 26th of August to 1st of September for the computer science graduates and postgraduate students in and around Bangalore. Addressing a press meet, Mr. Dilip Kumar said, the first section is evolution of technology, showcase products which will related to the computer peripherals of hardware like RAM, secondary storage, motherboard, mouse, keyboard, version of laptops, mobiles, audio system and the like. And the software like the function of Wi-Fi, C program, operating system, working of touch screen and evolution of different computer games for 50 years. All this will be demonstrated with the physical devices from old to new. The second section is the cyber security. Many aspects of our life rely on the internet and computers, including communications and transportation and the like. It is important to know how is that data and the systems of which the data resides kept secure. 26 ಆಗಸ್ಟ್ ರಿಂದ ಸೆಪ್ಟೆಂಬರ್ 5 ರವರೆಗೆ ನಾವು ಟೆಕ್ನಿಕಲ್ ಎಕ್ಸಿಬಿಷನ್ ಹಮ್ಮಿಕೊಂಡಿದ್ದೇವೆ ವಿದ್ಯಾರ್ಥಿಗಳಿಗೋಸ್ಕರ. ಈ ಟೆಕ್ನಿಕಲ್ ಎಕ್ಸಿಬಿಷನ್ ಅಲ್ಲಿ ಇವಲ್ಯೂಷನ್ ಆಫ್ ಟೆಕ್ನಾಲಜಿ ಅಂಡ್ ಸೈಬರ್ ಸೆಕ್ಯೂರಿಟಿ ಬಗ್ಗೆ ನಾವು ಸ್ಟೂಡೆಂಟ್ಸ್ಗಳಿಗೆ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಈ ಎಕ್ಸಿಬಿಷನ್ ಅಲ್ಲಿ ಕಂಪ್ಯೂಟರ್ನ ಕಂಪ್ಲೀಟ್ ಪರಿಚಯ ಅಂದ್ರೆ ರ್ಯಾಮ್, ಸೆಕೆಂಡರಿ ಸ್ಟೋರೇಜ್, ಮದರ್ ಬೋರ್ಡ್, ಮೌಸ್, ಕೀಬೋರ್ಡ್ ಮುಂಚೆ ಹೇಗಿತ್ತು ಈಗ ಹೇಗೆ ಉಂಟು, ಫಿಸಿಕಲ್ ಡಿವೈಸ್ ಅನ್ನು ತಂದು ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಹೇಳಿಕೊಡಲಿಕ್ಕೆ ಇಚ್ಛಿಸ್ತಾ ಇದ್ದೇವೆ. ಸುಮಾರು 5,000ರಿಂದ 6,000 ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡ್ಕೊಳ್ಳುವಂತ ಉದ್ದೇಶಗಳು ಉಂಟು. ಇದರ ಇನಾಗರಲ್ ಫಂಕ್ಷನ್ ಉದ್ಘಾಟನೆಯನ್ನು ತಾರೀಕು 26ರಂದು ಬೆಳಿಗ್ಗೆ 10 ಗಂಟೆಗೆ ಶ್ರೀ ಶ್ರೀನಿವಾಸ್ ಭಟ್, ಸೀನಿಯರ್ ಮ್ಯಾನೇಜರ್, ಬಿಆರ್ ಸಿಸ್ಟಮ್, ಬ್ಯಾಂಗ್ಳೂರು ಇವರು ಉದ್ಘಾಟಿಸಲಿದ್ದಾರೆ. ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಂಸ್ಥೆಯ ಮುಖ್ಯಸ್ಥರಾದ ಚೇರ್ಮನ್ ಶ್ರೀ ಎ ಸದಾನಂದ ಶೆಟ್ಟಿ ಅವರು ವಹಿಸಲಿದ್ದಾರೆ. Professor Netravati and others represent at the press meet. A national level children's festival titled Sri Krishna Vesha competition will be held at the Sadhvi Sri Manjunatha temple on August 28th, Wednesday, said Mr. Pradeep Kumar Kalkura, the president of the Kalkura Pratishtana. Addressing a press meet on Saturday, Mr. Pradeep Kumar Kalkura said that the competition will be held at 8 venues: Sri Krishna Janmotsava Samiti, Main Street, Abhishek Hall, first and second floor, Manjushri, Sri Ganapati Temple, Kalpana Mantapa, Anya Kadri Kere, Ashwatta Katte. While the competition will be held from 1 p.m. to 7 p.m., cultural programs will be held from 12 noon to 12 midnight. Each participant will receive a Panchaloha idol of Udpi, Kadigolu Krishna, a certificate, a copy of Bhagavad Gita, a cloth bag and prizes. The organizers will also serve hot milk, ice cream and peda to the children. ಬುಧವಾರ ಸಖಿ ದೇವಳದ ಪರಿಸರದಲ್ಲಿ 18 ವಿಭಾಗಗಳಲ್ಲಿ 18 ವಿಭಾಗಗಳಲ್ಲಿ ಶ್ರೀಕೃಷ್ಣ ವೇಷ ಸ್ಪರ್ಧೆ ಎನ್ನುವಂಥ ಒಂದು ರಾಷ್ಟ್ರೀಯ ಮಟ್ಟದ ಉತ್ಸವದ ಪರಿಕಲ್ಪನೆ ಅದು ಮೂಡಿ ಬರಲಿದೆ. ಆಗಸ್ಟ್ 28 ಬುಧವಾರ ರಾಷ್ಟ್ರೀಯ ಮಕ್ಕಳ ಉತ್ಸವ ಶ್ರೀಕೃಷ್ಣ ವೇಷ ಸ್ಪರ್ಧೆ ಈ ಕ್ಷೇತ್ರ ಕಚೇರಿಯ ಆವರಣದಲ್ಲಿ 18 ವಿಭಾಗಗಳಲ್ಲಿ ಅದು ಮೂಡಿ ಬರಲಿಕ್ಕಿದ್ದು 1 ಗಂಟೆಗೆ ಸರಿಯಾಗಿ ಇದರ ಆರಂಭ ವಿದ್ಯುಕ್ತವಾಗಿ ದೀಪ ಪ್ರಜ್ವಲನದೊಂದಿಗೆ ಊರಿನ ಗಣ್ಯರುಗಳ ಜೊತೆ, ಪುಟಾಣಿ ಮಕ್ಕಳ ಜೊತೆ ಎಲ್ಲ ಮಹಿಳಾ ತಂಡದ ಸಂಭ್ರಮದ ಒಂದು
ತೊಡಗಿಸುವುದಿಲ್ಲ. ಅದು ಮೊಸರು ಕಡಿಯುವ ಮುಖಾಂತರವೋ ಅಥವಾ ತೊಟ್ಟದಲ್ಲಿ ಮಗುವನ್ನು ಇಡುವುದು ತೂಕದ ಮುಖಾಂತರ ಈ ಸಂಭ್ರಮದೊಂದಿಗೆ ಸಂಪನ್ನಗೊಂಡು ಬೇರೆ ಬೇರೆ ವಿಭಾಗಗಳಲ್ಲಿ 15 ವಿಭಾಗಗಳಲ್ಲಿ ನಾವು ಈ ಸ್ಪರ್ಧೆಗಳನ್ನು ಆಯೋಜಿಸಿದ್ದೇವೆ. ಕಂದಕೃಷ್ಣ ವಿಭಾಗ 1 ವರ್ಷದ ಕೆಳಗಿನ ಮಕ್ಕಳು ತಾಯಿಯಂದರು ಸಹಿತವಾಗಿ ಭಾಗವಹಿಸಿರುವಂತಹ ಒಂದು ಅವಕಾಶದ ವಿಭಾಗವಾದರೆ, ಮುದ್ದು ಕೃಷ್ಣ 1 ವರ್ಷದಿಂದ 2 ವರ್ಷದವರೆಗಿನ ಮಕ್ಕಳು ತಾಯಿಯಂದರ ಜೊತೆಗೆ ಅಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ. ತುಂಡಕೃಷ್ಣ ವಿಭಾಗ 2 ವರ್ಷದಿಂದ 3 ವರ್ಷದ ಒಳಗಿನ ಮಕ್ಕಳಾದರೆ, ಬಾಲಕೃಷ್ಣ ವಿಭಾಗದಲ್ಲಿ ಬಾಲವಾಡಿ, ಅಂಗನವಾಡಿ, LKG ಹೀಗೆಲ್ಲ ಈ KGಯ ಮಕ್ಕಳು ಭಾಗವಹಿಸುತ್ತಾರೆ. ಈಶ್ವರ ಕೃಷ್ಣ ವಿಭಾಗದಲ್ಲಿ UKG ಮತ್ತು 1ನೇ ತರಗತಿಯ ಮಕ್ಕಳು ಭಾಗವಹಿಸುವುದಾದರೆ, ಶ್ರೀಕೃಷ್ಣ ವಿಭಾಗದಲ್ಲಿ 2ನೇ, 3ನೇ ಮತ್ತು 4ನೇ ತರಗತಿಯ ಮಕ್ಕಳು ಭಾಗವಹಿಸುತ್ತಾರೆ. ಗೀತಾಕೃಷ್ಣ ವಿಭಾಗದಲ್ಲಿ ವೇಷಭೂಷಣದೊಂದಿಗೆ ಗೀತೋಪದೇಶದ ಶಿಕ್ಷಣದ ಪರಿಕಲ್ಪನೆಯೊಂದಿಗೆ ವಿದ್ಯಾರ್ಥಿಗಳು 7ನೇ ತರಗತಿ ವಿದ್ಯಾರ್ಥಿಗಳು ಭಾಗವಹಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇಲ್ಲಿ ಸ್ವಲ್ಪ ಅಭಿವ್ಯಕ್ತಕ್ಕೂ ಸಮಯವನ್ನು ನಾವು ನೋಡ್ತಾ ಇದ್ದೇವೆ, ಅವರ ಚಿತ್ರಗಳು ಕೊಡ್ತಾ ಇದ್ದೇವೆ. ಈ ನಂತರ ಯಕ್ಷಕೃಷ್ಣ ವಿಭಾಗ ನೀವು ಗಮನಿಸಿರಬೇಕು. ನಾವು ಆರಂಭದಿಂದಲೂ ಶ್ರೀಕೃಷ್ಣ ವೇಷ ಸ್ಪರ್ಧೆಯನ್ನು ಆರಂಭ ಮಾಡುವಾಗ ಶಿವರಾಮ ಕಾರಂತರ ಒಂದು ಅವಕಾಶ ಇದೆ, ಸಾಂಪ್ರದಾಯಿಕ ಒಂದು ನೆಲೆಗೆ 5 ನಿಮಿಷವನ್ನು ಸಮಯವನ್ನು ಕೊಡ್ತಾ ಇದ್ದೀವಿ ಅಭಿವ್ಯಕ್ತಕ್ಕೋಸ್ಕರ. ರಾಧಾಕೃಷ್ಣ ವಿಭಾಗದಲ್ಲಿ 7ನೇ ತರಗತಿಯ ಮಕ್ಕಳು ಜೋಡಿಯಾಗಿ ರಾಧೆ ಮತ್ತು ಕೃಷ್ಣನಾಗಿ ಮಕ್ಕಳಿಗೆ ಮಾತ್ರ ಇದು ಭಾಗವಹಿಸುವ ಅವಕಾಶ. ಯಶೋಧ ಕೃಷ್ಣ ವಿಭಾಗ ವಯೋಮಾನದ ನಿರ್ಬಂಧವಿಲ್ಲದೆ ಮಹಿಳೆ ಯಶೋಧೆಯಾಗಿ ಮಗು ಕೃಷ್ಣನಾಗಿ ಭಾಗವಹಿಸಬಹುದು. ಯಾವುದೇ ಮಗು ಅದರಲ್ಲಿ ವಯೋಮಿತಿಯಾಗಿ ಇಂಥವರ ತಾಯಿಗೆ ಇಂಥವರ ಮಗು ಇಟ್ಕೊಳ್ಳಲು ಇಂಥ ನಿರ್ಬಂಧಗಳು ಇರುವುದಿಲ್ಲ. ಇನ್ನು ಶಂಕನಾದ ಸಾಂಪ್ರದಾಯಿಕ ಉಳಿಮೆಯೊಂದಿಗೆ 7ನೇ ತರಗತಿಯ ಹೊರಗಿನ ಮಕ್ಕಳಿಗೆ ಒತ್ತಡಕ್ಕೆ ತನಕ ಆದರೆ, ಶಂಕ ಉದ್ಘೋಷ 7ನೇ ತರಗತಿಯಿಂದ ಮುಕ್ತ ವಿಭಾಗ ಮುದುಕರು ಸಮೇತ ಒಳ್ಳೆಯ ಶಂಕವಾಗುವುದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ನಾವು ಕಲ್ಪಿಸಿದ್ದೇವೆ. Mr. Kadrinam Shetty, Mr. Dayanand Katil, Mr. Prabhakar Joshi, Mr. Ratnakar Jain, GK Bhatt, Seraji and others were present at the press meet. Hi everybody, I'm Usha Kutub and you're watching me absolutely live on Coastal Times, English News. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಎಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ATM ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. Today, one looks back with pride and wonder on the transformation that has taken place at Kankanadi, from a single dispensary to a super speciality hospital, from 20 beds to 1,050 beds, from 10 health workers to over 1,500 doctors, nurses, technical staff and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan and MRI machines. The operation theatres are equipped with contemporary equipment, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super speciality services, including chest and allergy, de-addiction and counseling, dialysis and mammography. Mr. Prasad, now you're all right.
ಬಟ್ ನಿಮ್ ಹೆಲ್ತ್ ಕಂಡೀಷನ್ ಇಂಪ್ರೂವ್ ಆಗಬೇಕು ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಒಂದೇ, ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ಇರೋ ಕಡೆ ಮನೆ ಮಾಡಿ. ಅಂತ ಮನೆ ಎಲ್ಲಿ ಸಿಗುತ್ತೆ ಡಾಕ್ಟರ್? ಅದು ಈ ಸಿಟಿಲಿ. ಯಾಕೆ ರೆಡ್ ಬ್ರಿಕ್ ಫ್ಯಾಕ್ಟರಿಯ ಬಗ್ಗೆ ಕೇಳಿಲ್ವಾ? ರೆಡ್ ಬ್ರಿಕ್ ಫ್ಯಾಕ್ಟರಿಯಾ? 2 ಎಕರೆ ವಿಶಾಲವಾದ ಜಾಗದಲ್ಲಿ 85% ಹಚ್ಚ ಹಸಿರಾದ ಓಪನ್ ಏರಿಯಾ ಇರುವಂತ ಸೂಪರ್ ಲಕ್ಸುರಿ ಅಪಾರ್ಟ್ಮೆಂಟ್. ಅದು ಕೂಡ ಮುಖ್ಯ ರಸ್ತೆ ಬದಿಯಲ್ಲೇ, ಕುಲಶೇಖರ ಚೌಕಿಲಿ. ಈಗಲೇ ಬುಕ್ ಮಾಡ್ಕೊಳ್ಳಿ, ಇಂಥ ಅಪಾರ್ಟ್ಮೆಂಟ್ ಇನ್ ಸಿಗೋಕ್ ಕಷ್ಟ ಇದೆ. ಡಾಕ್ಟರ್ ನೀವು? ನಾನು ಆಗ್ಲೇ ಬುಕ್ ಮಾಡಾಗಿದೆ. For exclusive bookings, contact Property Deal Marketing and Project Management Company, first floor Netravati Complex, Red Building, near Garodi Temple, Bangalore. For booking and more details, call 890-400-1234. Our website is www.propertydealindia.com. Property Deal Marketing and Project Management Company, the professional real estate consultants. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Designs at Garcia Design Complex, Vijay Church Cross Road, Vijay, Mangalore. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology, 200-bedded hospital established in 2004. Specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theaters which blows virus and bacteria. SSIOT, with the expertise of 38 years of Dr. Shantram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 95, 96 and 97. The Hare Krishna Temple at Krishna Consciousness Movement, located at the Coconut Garden Road, Kadri Tollgate, Mangalore, will be celebrating the Sri Krishna Janmashtami at the CMFI Convention Hall, MG Road on Wednesday, 20th of August. Addressing a press meet at the Press Club in Mangalore, Namani Shad Dasa, convener of KCA, said that the program will start at 6 p.m. and will go on till 12 midnight, which will include puja, Sandhya Aarti, Pravachan, Bhajans, Abhishek, Julan and the like. Over 5,000 devotees are expected to take part in this program, which will begin with Tulsi Puja, Bhajans and conclude with Mangalarti at 12 midnight. There will also be free workshop on Vedic science organized on behalf of the temple, starting from September 1st onwards at the KCA premises. Language of instruction will be in Kannada, Tulu, English, Hindi, Tamil and Malayalam. Celebration goes on at all different events till 12 o'clock in the night, and we have made elaborate arrangements even for chapel stand, for prasadam for every visitor, so that there is complete convenience for everybody. And also this year we are launching something, the four session course of Vedic science. In fact, we have doing this with the colleges already. We have a book which has been accepted by practically all colleges, and we have even developed credit courses with the colleges with that. This is for the youth. And we thought, why not share the same thing with the society at large? So this opportunity we are availing to public, free, they don't have to pay anything, but they can register and whichever language they want, including Tulu we have included, we are ready to educate them. And basically teaching this field for the last 10 years, one mistake I see in the society is that they are feeling somehow that the science has done everything. No doubt science has made a huge contribution and we have to recognize that. But if I throw suppose this mic on somebody, science will help me calculate
what speed it hits. But it did not tell me whether I should hit or not. That's the insufficiency. Now our approach has been to combine Vedic science with the modern science, and this has been very much appreciated. And it's a very hard science. We are not doing some sentimentality or some bringing God to early stage. It's a very hard science, and bringing this together, I think, will make a very beautiful society and benefit the society at large, because we truly value the society today. So this, I hope this course will also be very useful to the society. The International Society for Krishna Consciousness, Arya Samaj Road, Balmata, will be celebrating the Sri Krishna Janmashtami on 28th of August at Devadiga Samaj Bhavan, Manavata in Mangalore at 9 a.m. to 12:30 midnight. Addressing a press meet on Saturday, Sanatana Dasa said that International Society for Krishna Consciousness is a worldwide organization yearning to spread God consciousness and peace throughout the whole world. The society's spiritual principles are based on Srimad Bhagavad Gita as it is. His founder Acharya, His Divine Grace A.C. Bhaktavedanta Swami Prabhupada had single-handedly started this movement with an humble attempt to fulfill the desire of his spiritual master to spread God consciousness, especially to the Western world. He conducted many festivals, cultural programs and meetings with prominent personalities to influence many people across the world. Following to his footsteps, ISKCON branch in Arya Samaj Road is organizing Sri Krishna Janmashtami on 28th August in Devadiga Samaj Bhavan, Mannagutta. Every devotee will get a unique chance to chant 108 times Hare Krishna mantra in a special Hare Krishna Japa Mandap on these auspicious occasions. The Harinama Japa Mandap inauguration will be done by Sri Ramat Roy, Karnataka Forest and Environment Minister and Dakshinagam District Incharge Minister informed. And we have the program from 9 in the morning, which is the inauguration program, where we decorate Lord Krishna with his birthday dress and a very special jewelry and dress made from Bhakta Vrindavan. And also we have a special program at 9:45 and 10 a.m. We have the inauguration of the Hare Krishna Japa Yajna Mandapa by the District Incharge Minister Shri V. Ramanath. And we have taken a purpose to share about 50 lakh names, about half a crore names of Krishna on that auspicious day. And one of the most popular events at Silvana. This is the top of the year all the time. And we also have many cultural programs through the day. And it's 9 p.m. we have a very grand Abhishekam for Lord Krishna. And it ends with a beautiful video and a song of Lord Krishna's appearance. And at 12 midnight, the action of Lord's appearance, they have Mahamangalati followed by Prashadam for all. And we do have arranged Prashadam for all the day for all the devotees who are visiting the center in Devadiga Samaj Bhavan, Manavata. Karuna Sagar Das and others were present at the press meet. Muthu Krishna and Radha Krishna competition will be organized by the Abhiman Sports Club, Ramapur, on the eve of centenary celebrations on Thursday, 29th of August, near the Aleburu Ramapura from 9 a.m. onwards and from the present year. That's all for now. See you with more news on the same channel at the same time. Till then, bye.